ಸರ್ವರಿಗೂ ಪ್ರಣಾಮಗಳು. ನಾನು ನಿಮ್ಮ ಪ್ರೀತಿಯ ಜಿತೇಶ್ ಮಿಜಾರ್. ನನ್ನ ಈ ಜಾತ್ರಾ ಪರ್ಯಟನೆಯಲ್ಲಿ ನಾನು ಅದೆಷ್ಟೋ ದೇವರುಗಳ, ಧರ್ಮ ದೈವಗಳ, ಪುಣ್ಯ ಕ್ಷೇತ್ರಗಳ ಪಾರದರ್ಶಕ ರಹಿತ ಪರಿಚಯವನ್ನ ನಿಮ್ಮ ಮುಂದಿಡ್ತಾ ಬಂದಿದ್ದೀನಿ. ಅಂತಹ ಪವಿತ್ರ ಪರ್ಯಟನೆಯ ಪಥಕ್ಕೊಂದು ಹೊಸ ಕ್ಷೇತ್ರವನ್ನ ಸೇರಿಸ್ತಾ ಇದ್ದೀನಿ. ಅದೇ ತುಳುನಾಡಿನ ಆದಿಗೆ ಅಧಿಪತಿಯಾದ ಬೆಮ್ಮರ ತಂಗಿ ಎಂದೆನಿಸಲ್ಪಡುವ ಬೆಮ್ಮರ ತಂಗಿ. ಭೂಮಿ ಹುಟ್ಟಿದಾಗಲೇ ಹುಟ್ಟಿಕೊಂಡ ಭೂಮಿ ತೂಕದ ದೈವ ಬಾಲಮದಿಮಾಲು ಅಪ್ಪ ಕನ್ಯಾವು ಲೆಕ್ಕೇಸಿರಿ ಎಂಬ ದೈವದ ಕಾರಣಿಕದ ಕ್ಷೇತ್ರದ ಬಗ್ಗೆ. ಹೌದು, ಈ ಧರ್ಮ ಭೂಮಿ ನನಗೆ ಗೋಚರಿಸಲ್ಪಟ್ಟಿದ್ದು ತುಳುನಾಡಿನ ಜನರ ಮುಗ್ಧತೆಗೆ ಮಣಿಮುಕುಟ ಕಿರೀಟದಂತಿರುವ ಮಾಣಿ ಎಂಬ ಸಣ್ಣ ಊರಿನಲ್ಲಿ. ಆ ದೈವದ ಕಾರಣಿಕವನ್ನ ಕಂಡು ನಾನೇ ಬೆಚ್ಚಿ ಬೆರಗಾಗಿ ಹೋದೆ. ಆದ್ರೆ ನಿಜ ಹೇಳ್ಬೇಕಾ, ನಾನು ಹೋಗಿದ್ದು ಆ ಕ್ಷೇತ್ರಕ್ಕಲ್ಲ, ಆ ಪರಿಸರದಲ್ಲಿರುವ ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ. ಇದು ಸುಮಾರು 6ರಿಂದ 7 ತಿಂಗಳ ಹಿಂದೆ ನಡೆದಿರುವ ಕಥೆ. ಆದ್ರೆ ನನಗೆ ಅಚ್ಚರಿ ಎನಿಸಿ ನನ್ನ ಒಲವು ದೈವಸ್ಥಾನದ ಕಡೆಗೆ ತಿರುಗಿದ್ದು ಇಲ್ಲಿಂದಲೇ. ಆ ಶಾಲೆ ನನ್ನ ಊಹೆಗೂ ನಿಲುಕದ ಅತ್ಯಾಧುನಿಕ ಆಕರ್ಷಣೀಯ ಯಂತ್ರ ತಂತ್ರಜ್ಞಾನವನ್ನೊಳಗೊಂಡ ಒಂದು ಆಂಗ್ಲ ಮಾಧ್ಯಮ ಶಾಲೆಯಾಗಿತ್ತು. ಆದ್ರೆ ಆ ಶಾಲೆಗೆ ಕಾಲಿಡುವ ಮುನ್ನವೇ ಕಂಪಿಸುವ ದೈವಿಕ ಶಕ್ತಿಯೊಂದರ ಸೆಳೆತದ ಭಾಸ ನನ್ನ ಒಳ ಮನಸ್ಸನ್ನ ಸ್ಪರ್ಶಿಸುತ್ತಿತ್ತು. ಬಹುಶಃ ಶಾರದೆಯ ಶ್ವೇತ ವರ್ಣದ ಶಿಲೆಯನ್ನ ಕಂಡ ಅನುಭವವಾಗಿರಬಹುದೆಂದು ಸುಮ್ಮನೆ ಶಾಲೆಯ ದಿವ್ಯಾಂಗಣಕ್ಕೆ ಕಾಲಿಟ್ಟೆ. ಶಾಲೆಯ ಸುಸಜ್ಜಿತ ಸುರಕ್ಷಾ ಪರಿಕರಗಳನ್ನು ದಾಟಿ ಒಳಹೊಕ್ಕ ನನಗೆ ಮತ್ತು ನನ್ನ ತಂಡಕ್ಕೆ ಆ ಶಾಲೆಯ ಕಾರ್ಯದರ್ಶಿಗಳ ಭೇಟಿಯಾಗಿತ್ತು. ಸರ್, ನಿಮ್ಮ ಶಾಲೆಯ ವಾತಾವರಣ ಅದ್ಭುತವೆಂಬ ನನ್ನ ಮಾತುಗಳಿಗೆ ಕಾರ್ಯದರ್ಶಿಗಳು ನೀಡಿದ ವಿರಾಮದ ಚುಕ್ಕಿ ಏನು ಅಂತ ಗೊತ್ತಾ? ಎಲ್ಲ ತಾಯಿ ಲೆಕ್ಕೇಸರಿಯ ಆಶೀರ್ವಾದ ಅಂತ. ಆಶ್ಚರ್ಯದಿಂದಲೇ ಆಲಿಸಿದ ನಾನು ವಿವರವಾಗಿ ಕೇಳಿದಾಗ ಅವರು ಕೊಟ್ಟ ಉತ್ತರ, ಈ ಶಾಲೆ ಇರೋದು ತಾಯಿ ಲೆಕ್ಕೇಸರಿ ಬಿಟ್ಟು ಕೊಟ್ಟ ಧರ್ಮಭೂಮಿಯಲ್ಲಿ ಅಂತ. ಈ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಮೊದಲ ಪೂಜೆ ತಾಯಿ ಲೆಕ್ಕೇಸರಿಗೆ ಅಂತ. ಅಂತೂ ಆಶ್ಚರ್ಯದಿಂದಲೇ ಕಾರ್ಯದರ್ಶಿಗಳನ್ನ ಕೇಳಿದೆ ಆ ಅತ್ಯಾಧುನಿಕ ಭದ್ರತಾ ಸುರಕ್ಷತಾ ಯಂತ್ರದ ಬಗ್ಗೆ. ಅವರು ಅದರ ಕಾರ್ಯಕ್ಷಮತೆಯನ್ನ ವಿವರಿಸ್ತಾರೆ. ಶಾಲೆಯೊಳಗೆ ಯಾವುದೇ ಒಬ್ಬ ವಿದ್ಯಾರ್ಥಿ ಒಳಬರಬೇಕಾದ್ರೆ ಅವನ ID ಕಾರ್ಡ್ ಅನ್ನ ಆ ಯಂತ್ರಕ್ಕೆ ತೋರಿಸಬೇಕು. ಆಗ ಆ ಯಂತ್ರ ಅವನಿಗೆ ಸ್ವಯಂ ಚಾಲಿತವಾಗಿ ಒಳಬರುವುದಕ್ಕೆ ದಾರಿ ಮಾಡಿಕೊಡುತ್ತೆ. ಅದಷ್ಟೇ ಅಲ್ಲದೆ ಆ ಮಗುವಿನ ಪೋಷಕರಿಗೆ ನಿತ್ಯವೂ ಆ ಯಂತ್ರವೇ ಒಂದು ಸಂದೇಶವನ್ನ ಕಳುಹಿಸುತ್ತೆ, ನಿಮ್ಮ ಮಗು ನಮ್ಮ ಶಾಲೆಯನ್ನ ತಲುಪಿದೆ ಅಂತ. ಇದರಿಂದ ಮಕ್ಕಳ ಗೈರು ಹಾಜರಿಗೆ ತೆಗೆದುಕೊಳ್ಳುವ ಸಮಯವನ್ನ ಎರಡನ್ನು ತಮ್ಮ ಹತೋಟಿಯಲ್ಲಿರಿಸಬಹುದು. ದೊಡ್ಡ ದೊಡ್ಡ MNC IT ಕಂಪನಿಗಳಲ್ಲಿ ಬಳಸಲಾಗುವ ಈ ತಂತ್ರಜ್ಞಾನ ಮಾಣಿ ಎಂಬ ಸಣ್ಣ ಊರಿನಲ್ಲಿರುವ ಶಾಲೆಯೊಂದರಲ್ಲಿ ಬಳಸಲಾಗ್ತಾ ಇದೆ ಅಂತಂದ್ರೆ ಇದೊಂದು ಹೆಮ್ಮೆಯ ವಿಚಾರವೇ ಸರಿ. ನವಯುಗದ ಪ್ರಬುದ್ಧ ವಿಚಾರಧಾರೆಗಳನ್ನೊಳಗೊಂಡಿರುವ ಕಾರ್ಯದರ್ಶಿಗಳು, ತಾಳ್ಮೆ ಶಿಸ್ತಿನಲ್ಲಿ ಬುದ್ಧನಂತೆ ಕಾಣುವ ಶಾಲಾ ಸ್ಥಾಪಕಾಧ್ಯಕ್ಷರು, ಕನ್ನಡ ಪದ ವರ್ಣಮಾಲೆಯನ್ನ ಅರಿದು ತೇಗಿರುವ ನಡೆದಾಡುವ ಕನ್ನಡ ವ್ಯಾಕರಣ ಭಂಡಾರದಂತೆ ಗೋಚರಿಸುವ ಮುಖ್ಯೋಪಾಧ್ಯಾಯಿನಿ, ಶಿಸ್ತಿನ ಸಿಪಾಯಿಗಳಂತೆ ಕಂಗೊಳಿಸುವ ಶಿಕ್ಷಣ ಕ್ಷೀರಧಾರೆಯನ್ನ ಎರೆಯುವ ಶಿಕ್ಷಕರ ದಂಡು, ಪ್ರತಿಭೆಗಳ ಪರಾಕ್ರಮಕ್ಕೆ ಸಂದ ಸಾಲು ಸಾಲು ಪ್ರಶಸ್ತಿ ಪುರಸ್ಕಾರಾದಿಗಳ ದಿಂಡು ಕಂಡು ಮನಸ್ಸಿನಲ್ಲೇ ಅಚ್ಚರಿಗೊಳಗಾದೆ. ಈ ಶಾಲೆಯನ್ನ ಅದ್ಯಾವ ದೇವ ಶಿಲ್ಪಿಯ ವಾಸ್ತುಶಿಲ್ಪದ ಸಲಹೆ ಸಹಕಾರವನ್ನ ಕೇಳಿ ನಿರ್ಮಿಸಿದ್ರೋ ಗೊತ್ತಿಲ್ಲ. ಅದೆಷ್ಟು ನಿಪುಣ ತಲೆಗಳ ನುಣುಪು ನಿರ್ಣಯದ ನೀಲ ನಕ್ಷೆಯನ್ನ ನೆಚ್ಚಿ ನಿರ್ಮಿಸಿದ್ರೋ ಗೊತ್ತಿಲ್ಲ. ಆದ್ರೆ ಆಶ್ಚರ್ಯ ಸಂಗತಿ ಏನು ಅಂತ ಗೊತ್ತಾ? ಈ ಶಾಲೆಯ ಕಟ್ಟಡವನ್ನ ಯಾವ ರೀತಿಯಾಗಿ ನಿರ್ಮಿಸಿದ್ದಾರೆ ಅಂತಂದ್ರೆ, ಯಾವತ್ತಾದ್ರೂ ನಮ್ಮ ದೇಶಕ್ಕೆ ಸಾಂಕ್ರಾಮಿಕ ಮಹಾಮಾರಿ ಪಿಡುಗುಗಳಂತಹ ತುರ್ತು ಪರಿಸ್ಥಿತಿ ಎದುರಾದ್ರೆ, ಆಸ್ಪತ್ರೆಗಳ ಅಭಾವ ಆವರಿಸಿದ್ರೆ, ಈ ಶಾಲೆಯನ್ನ ಕೇವಲ ಒಂದೇ ವಾರದಲ್ಲಿ ಸಂಪೂರ್ಣವಾಗಿ ಆಸ್ಪತ್ರೆಯ ಪರಿವರ್ತಿಸಬಲ್ಲ ತಂತ್ರಜ್ಞಾನ ಮತ್ತು ಮುಂದಾಲೋಚನೆಯನ್ನ ಬಳಸಿ ಈ ನಿರ್ಮಿಸಲಾಗಿರುವ ಶಾಲೆ ಇದು. ಅತ್ಯಾಧುನಿಕ ತರಗತಿಗಳು, ವಿಷಕಿರಣ ತರಂಗರಹಿತ LED ದೃಶ್ಯಕಗಳು, ವಿಶಾಲವಾದ ದೈತ್ಯ ಕಿಟಕಿಗಳು, ಸೂರ್ಯನಷ್ಟೇ ನಿಷ್ಠೆಯಿಂದ ಸಮಯ ಪ್ರಜ್ಞೆ ಪಾಲಿಸುವ ಸ್ವಯಂ ಚಾಲಿತ ಅವಧಿ ಸೂಚಕ ಘಂಟೆಗಳು, ಶ್ವಾಸ ಎಳೆಯುವ ಗಾಳಿಗೂ ದ್ವೇಷ ಮರೆಸುವ ಸುಗಂಧ ಬೆರೆಸುವ ಗಾಜಿನ ಹೂಜಿನ ಕುಡಿಕೆಗಳು. ಇದ್ಯಾವ ದೊಡ್ಡ ಕಾರ್ಪೊರೇಟ್ ಕಂಪನಿಯೂ ಅಲ್ಲ, ನಮ್ಮೂರಿನ ಸಾಮಾನ್ಯ ಶಾಲೆ. ನಾವು ಮಕ್ಕಳಿಗೆ ಕಾರ್ಟೂನ್ ವೀಕ್ಷಣೆಯನ್ನು ಕೂಡ ನಿರಾಕರಿಸ್ತೀವಿ. ಆದ್ರೆ ಈ ಶಾಲೆಯ ಗ್ರಂಥಾಲಯದಲ್ಲಿ ಪ್ರಸಿದ್ಧ ನಿಂಜಾ ವಾರಿಯರ್
ವಾರಿಯರ್ ನರೂಟೋಗಳಂತಹ ಆನಿಮೆಗಳ ಸೀರೀಸ್ನ ಪುಸ್ತಕಗಳ ಸಂಗ್ರಹವಿತ್ತು. ಈ ಕುರಿತು ಪ್ರಶ್ನಿಸಿದಾಗ ಅವರು ವಿವರಿಸ್ತಾರೆ, ನೋಡಿ, ಇದೊಂದು ಮನಃಶಾಸ್ತ್ರ. ಮಕ್ಕಳ ಬಾಲ್ಯದ ದಿನಗಳಲ್ಲಿ ಇಂತಹ ಪುಸ್ತಕಗಳು ಅವರ ಕೈಗೆ ಸಿಗದೆ ಹೋದ್ರೆ ಅದ್ಯಾವತ್ತೂ ಅವರ ಜೀವನದಲ್ಲಿ ಅವರು ಆಲೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡು ಬಿಡ್ತಾರೆ. ರಾಮಾಯಣ, ಮಹಾಭಾರತ, ಬೈಬಲ್, ಕುರಾನ್, ಭಗವದ್ಗೀತೆಗಳಂತಹ ಪುಸ್ತಕಗಳನ್ನ ಶಾಲೆಯೊಂದರ ಗ್ರಂಥಾಲಯದಲ್ಲಿ ಕಂಡು ಮನಸ್ಸಿನಲ್ಲಿ ಹೆಮ್ಮೆ ಪಟ್ಟೆ. ಶಾಲೆಯೊಂದರ ಆಟದಾಲಯಕ್ಕೆ ಸಂಪೂರ್ಣವಾಗಿ ಮೇಲ್ಛಾವಣಿಯನ್ನ ಹಾಸಿರೋದನ್ನ ಕಂಡ ನಾನು ಸಂಪೂರ್ಣವಾಗಿ ಅವಕ್ಕಾಗಿ ಹೋದೆ. ಇದ್ಯಾಕೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಮಕ್ಕಳಿಗೆ ದಿನದಲ್ಲಿ ಆಟದ ಅವಧಿ ಅಂತ ಸಿಗೋದು ಕೇವಲ 1 ತಾಸು. ಅಕಸ್ಮಾತ್ ಅದೇ ಸಮಯಕ್ಕೇನಾದ್ರೂ ಮಳೆ ಬಂದ್ರೆ, ಆ ಮಕ್ಕಳ ಆಡುವ ಬಯಕೆ ನುಚ್ಚು ನೂರಾದ್ರೆ, ಆಟದ ಜೊತೆಗೆ ಪಾಠವನ್ನ ಬೆರೆಸಿ ಉಣಿಸಿದಾಗ ಮಾತ್ರ ಮಕ್ಕಳಿಗೆ ಪುಸ್ತಕ ಮಸ್ತಕ ತಲುಪುತ್ತೆ ಅನ್ನುವ ಈ ಅದ್ಭುತ ವಿಚಾರಧಾರೆಯನ್ನ ಕಂಡು ನಾನೇ ಹೆಮ್ಮೆ ಪಟ್ಟೆ. ದೂರದಿಂದ ಬರುವ ಮಕ್ಕಳಿಗೆ ಅಂತ ನಿರ್ಮಿಸಿರುವ ಹಾಸ್ಟೆಲ್ನ ಸುರಕ್ಷತೆ ಮತ್ತು ಸ್ವಚ್ಛತೆಯನ್ನ ಕಂಡು ನಾನೇ ಆಶ್ಚರ್ಯಪಟ್ಟೆ. ಅಂತೂ ಮನಸ್ಸಿನಲ್ಲೇ ಸಂತಸ ಪಟ್ಟ ನಾನು ಅವ್ರಿಗೊಂದು ಪ್ರಶ್ನೆಯನ್ನ ಕೇಳಿದೆ. ಇಷ್ಟು ಸಣ್ಣ ಊರಿನಲ್ಲಿ ಇಷ್ಟು ಖರ್ಚು ಮಾಡಿ ಇಷ್ಟು ದೊಡ್ಡ ಶಾಲೆಯನ್ನ ನಿರ್ಮಿಸಿದೀರಲ್ವಾ, ಇದು ನಿಮಗೆ ನಿಜವಾಗಿಯೂ ಲಾಭದಾಯಕನಾ ಅಂತ. ನೋಡಿ, ಲಾಭ ಮಾಡೋ ಆಸೆ ಇದ್ರೆ ಎಲ್ಲಾದ್ರೂ ಹೋಗಿ ಹೊಯ್ಗೆ ವ್ಯವಹಾರ ಮಾಡ್ಲಿ. ಶಿಕ್ಷಣ ಯಾವತ್ತೂ ವ್ಯವಹಾರ ಅಲ್ಲ, ಅದೊಂದು ವ್ಯವಸ್ಥೆ ಅಂತ. ಬಹುಶಃ ಇಂತಹದೊಂದು ಅದ್ಭುತ ವಿಚಾರ ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ಶಾಲೆಯ ಆಡಳಿತ ಮಂಡಳಿಗೂ ಬಂದ್ರೆ ಬಹುಶಃ ನಮ್ಮ ದೇಶ ರಾಮರಾಜ್ಯವಾಗುವ ದಿನಗಳೇನು ದೂರ ಇಲ್ಲ ಅಂತ. ಅಂತೂ ಈ ಶಾಲೆಯ ಸಂಪೂರ್ಣ ಸಿಂಹಾವಲೋಕನಗೈದ ನಾನು ಮೊದಲೇ ಕಾರ್ಯದರ್ಶಿಗಳು ಹೇಳಿರೋ ಹಾಗೆ ಆ ದೈವಸ್ಥಾನವನ್ನೊಮ್ಮೆ ಭೇಟಿ ನೀಡುವ ಆಸೆ ನನ್ನ ಮನಸ್ಸಿನಲ್ಲಿ ಮೂಡಿತ್ತು. ಆ ಶಾಲಾ ಮಂಡಳಿ ಹೇಳೋದು ಒಂದೇ, ಈ ಶಾಲೆಗೆ ನಮಗೆ ಬಹುಶಃ ದೈವವೇ ಸ್ಥಳವನ್ನ ನೀಡಿರಬೇಕು ಅಂತ. ಆದ್ರೆ ಅಚ್ಚರಿಯ ಸಂಗತಿ ಏನು ಅಂತ ಗೊತ್ತಾ? ಕಲಿಕೆಯಲ್ಲಿ ಅದೆಷ್ಟೇ ಹಿಂದುಳಿದಿರುವ ವಿದ್ಯಾರ್ಥಿಯೇ ಆಗಿದ್ರೂ ಕೂಡ ಅವನನ್ನ ಸೇರಿಸಿ ಅವನನ್ನ ಉತ್ತೀರ್ಣಗೊಳಿಸುವ ಈ ಶಿಕ್ಷಕರ ಹಿಂದೆ ಬಹುಶಃ ಆ ತಾಯಿ ಲೆಕ್ಕೇಸರಿಯ ಕೃಪೆ ಖಂಡಿತವಾಗಿಯೂ ಇರಬಹುದು ಅನ್ನೋದು ನನ್ನ ನಂಬಿಕೆ.